ನೇಹಾ ಹಿರೇಮಠ್ ಹತ್ಯೆ ಖಂಡಿಸಿ ಇಂದು ಧಾರವಾಡ ಬಂದ್ಗೆ ಕರೆ ಕೊಡಲಾಗಿದೆ. ಅರ್ಧ ದಿನ ನಗರದಲ್ಲಿ ಬಂದ್ ಆಗುತ್ತೆ. ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ಸ್ತಬ್ಧವಾಗುತ್ತೆ. ಅಂಜುಮನ್ ಸಂಸ್ಥೆಯಿಂದ ಸಿಬಿಟಿ ಬಳಿ ಬೃಹತ್ ಪ್ರತಿಭಟನೆಗೆ ಕೂಡ ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಡಿಸಿ ಕಚೇರಿವರೆಗೆ ಅಂಜುಮನ್ ಸಂಸ್ಥೆಯಿಂದ ಮೆರವಣಿಗೆ ಮಾಡಲಾಗ್ತಾ ಇದೆ. ಆರೋಪಿಗೆ ಉಗ್ರ ಶಿಕ್ಷೆ ನೀಡಬೇಕು ಅಂತ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮುಸ್ಲಿಂ ಸಮುದಾಯದಿಂದ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು ವ್ಯಾಪಾರಿಗಳು ಭಾಗಿಯಾಗಿ ಮನವಿ ಸಲ್ಲಿಸಲಿದ್ದಾರೆ. ಪ್ರಕಾಶ್, ಈಗ ಮುಸ್ಲಿಂ ಸಮುದಾಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಪ್ರತಿಕ್ರಿಯಿಸ್ತಾ ಇದೆ, ಅವರ ನಿಲುವೇನಾಗಿದೆ, ಇವತ್ತು ಬಂದ್ಗೆ ಕರೆ ನೀಡೋದರ ಮೂಲಕ ಯಾವ ಸಂದೇಶ ರವಾನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ? ವಿಜಯ್, ಪ್ರಪ್ರಥಮ ಬಾರಿಗೆ ಮುಸ್ಲಿಂ ಸಮುದಾಯ ಇಂಥ ಘಟನೆಗಳು ನಡೆದಾಗ ಅತಿ ದೊಡ್ಡ ಸ್ಟ್ಯಾಂಡ್ ತೆಗೆದುಕೊಂಡಿದೆ. ಅದು ಅನ್ಯಾಯಕ್ಕೊಳಗಾದ ಕುಟುಂಬಸ್ಥರ ಪರವಾಗಿ ನಿಲ್ಲುವಂಥ ಸ್ಟ್ಯಾಂಡನ್ನು ತೆಗೆದುಕೊಂಡಿದೆ. ಅಲ್ಲದೆ ಎಲ್ಲದಕ್ಕಿಂತ ಮುಖ್ಯವಾಗಿ ತಮ್ಮ ಸಮುದಾಯದಿಂದಲೂ ಕೂಡ ಯಾವೊಬ್ಬ ವಕೀಲರು ಆರೋಪಿಯ ಪರವಾಗಿ ವಕಾಲತ್ತನ್ನು ಹಾಕಬಾರದು ಅಂತ ಬಾರ್ ಅಸೋಸಿಯೇಷನ್ಗೆ ಮತ್ತು ತಮ್ಮ ಸಮುದಾಯದ ವಕೀಲರಿಗೆ ಈ ಅಂಜುಮನ್ ಸಂಸ್ಥೆಯ ಮುಖಂಡರು ಮನವಿ ಮಾಡಿಕೊಂಡಿರುವಂಥದ್ದು. ಅಂದರೆ ಅಲ್ಲಿಗೆ ಹಿಂದೂ ಸಮುದಾಯಗಳು ಕೂಡ ಈ ಆರೋಪಿ ಪರವಾಗಿ ವಕಾಲತ್ತು ಹಾಕಲ್ಲ ಕೋರ್ಟಲ್ಲಿ, ಮುಸ್ಲಿಂ ಸಮುದಾಯದವರು ಕೂಡ ಕೋರ್ಟಲ್ಲಿ ವಕಾಲತ್ತು ಹಾಕಲ್ಲ. ಹಾಗಾಗಿ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗೋದಕ್ಕೆ ಸಹಾಯ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಈ ಸ್ಟ್ಯಾಂಡನ್ನು ತೆಗೆದುಕೊಳ್ಳಲಾಗಿದೆ. ಇಂಥದ್ದೊಂದು ದೊಡ್ಡ ನಿರ್ಣಯವನ್ನು ಪ್ರಪ್ರಥಮ ಬಾರಿಗೆ ಅಂಜುಮನ್ ಸಂಸ್ಥೆ ಮುಸ್ಲಿಂ ಮುಖಂಡರು ತೆಗೆದುಕೊಂಡಿರುವಂಥದ್ದು. ಇದಷ್ಟೇ ಅಲ್ಲದೆ ಈ ಆರೋಪಿಗೆ ಶಿಕ್ಷೆ ಆಗೋವರೆಗೂ ಕೂಡ ನಿರಂಜನ್ ಕುಟುಂಬದ ಜೊತೆ, ಅಂದರೆ ನೇಹಾ ಕುಟುಂಬದ ಜೊತೆ ನಾವು ಇರ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಕಾನೂನು ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಎರಡೂ ಅಂಜುಮನ್ ಸಂಸ್ಥೆಗಳು, ಅಂದರೆ ಹುಬ್ಬಳ್ಳಿಯಲ್ಲಿ ಒಂದು ಅಂಜುಮನ್ ಸಂಸ್ಥೆ ಇದೆ, ಧಾರವಾಡದಲ್ಲಿ ಅಂಜುಮನ್ ಸಂಸ್ಥೆ ಇದೆ, ಎರಡೂ ಅಂಜುಮನ್ ಸಂಸ್ಥೆಗಳು ಮುಖ್ಯಮಂತ್ರಿಗಳಿಗೆ ಮತ್ತು ಕಾನೂನು ಸಚಿವರಿಗೆ ಮನವಿ ಮಾಡಿಕೊಳ್ತಾರೆ. ಕೂಡಲೇ ಇದಕ್ಕೊಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಬೇಕು, 90 ಅಥವಾ 100 ದಿನಗಳ ಒಳಗಾಗಿ ಆರೋಪಿಗೆ ಶಿಕ್ಷೆ ಪ್ರಕಟ ಆಗಬೇಕು. ಇಲ್ಲದೇ ಇದ್ದರೆ ಸಾಕ್ಷಿಗಳು ನಾಶ ಆಗುವಂಥ ಸಂಭವ ಇರ್ತದೆ. 3-4 ವರ್ಷ 5-7-8 ವರ್ಷ ಈ ಪ್ರಕರಣ ಜಗ್ಕೊಂಡು ಹೋದರೆ ಕೋರ್ಟಲ್ಲಿ ಲ್ಯಾಗ್ ಆದರೆ ಅಲ್ಲಿ ಸಾಕ್ಷ್ಯಗಳು ಕಳೆದು ಹೋಗುವಂಥ ಸಂದರ್ಭ ಇರ್ತದೆ. ಹಾಗಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮುಸ್ಲಿಂ ಸಂಘಟನೆಗಳು ಕೂಡ ಮಾಡ್ತಾ ಇದ್ದಾವೆ. ಇದ್ರ ಜೊತೆಗೇನೆ ಈ ಸಾವನ್ನು ಖಂಡಿಸಿ ಈ ಆರೋಪಿಗೆ ಉಗ್ರ ಶಿಕ್ಷೆಗೆ ಆಗ್ರಹಿಸಿ ಎರಡೂ ಅಂಜುಮನ್ ಸಂಸ್ಥೆಗಳು ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾವೆ. ಈಗಾಗಲೇ ಹುಬ್ಬಳ್ಳಿ ಧಾರವಾಡದ ಮುಸ್ಲಿಂ ವ್ಯಾಪಾರಸ್ಥರೇನಿದ್ದಾರೆ ಅವರು ಎಲ್ಲ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಅಂಗಡಿಗಳ ಮೇಲೆ ಜಸ್ಟಿಸ್ ನೇಹಾ ಅಂಥೇಳಿ ಬೋರ್ಡನ್ನು ಹಾಕಿ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲೂ ಕೂಡ ಆರಂಭವಾಗಿದೆ, ಧಾರವಾಡದಲ್ಲೂ ಕೂಡ ಆರಂಭ ಆಗಿದೆ. ಧಾರವಾಡದಲ್ಲಿ ಮುಸ್ಲಿಂ ವ್ಯಾಪಾರಸ್ಥರೆಲ್ಲ ಅರ್ಧ ದಿನ ಬಂದ್ಗೆ ಕರೆ ಕೊಟ್ಟು ಅಲ್ಲಿ ಅಂಜುಮನ್ ಸಂಸ್ಥೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆ ಮೂಲಕ ಸಾಕ್ತಾರೆ. ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾರೆ ಈ ಸಾವಿಗೆ ನ್ಯಾಯ ಸಿಗಬೇಕು ಅಂತ. ಇನ್ನೊಂದು ಹುಬ್ಬಳ್ಳಿಯಲ್ಲೂ ಕೂಡ ಈಗಾಗಲೇ ಶಹಾ ಬಜಾರ್, ನೂರಾನಿ ಮಾರ್ಕೆಟ್ನ ಮುಸ್ಲಿಂ ವ್ಯಾಪಾರಸ್ಥರೆಲ್ಲ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ದಾರೆ. ಅವರು ಕೂಡ ಇಲ್ಲಿನ ಮುಸ್ಲಿಂ ಸಂಸ್ಥೆಗಳಲ್ಲಿರುವಂಥ ಸ್ಟೂಡೆಂಟ್ಗಳು ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಅಂಜುಮನ್ ಸಂಸ್ಥೆ, ಮುಸ್ಲಿಂ ಸಮುದಾಯ ಎಲ್ಲರೂ ಕೂಡ ಈ ನೇಹಾ ಸಾವಿಗೆ ನ್ಯಾಯವನ್ನು ಕೊಡಲೇಬೇಕು, ಕೂಡಲೇ ಉಗ್ರ ಶಿಕ್ಷೆ ಆಗಬೇಕು ಆರೋಪಿ ಫಯಾಜ್ಗೆ ಅಂತ ಒತ್ತಾಯವನ್ನು ಈ ಮೂಲಕ ಮಾಡ್ತಾ ಇದ್ದಾರೆ. ಇದರ ನಡುವೆ ABVP ಕೂಡ ಇವತ್ತು ರಾಜ್ಯದಾದ್ಯಂತ ಪ್ರತಿಭಟನೆಗೆ ಕರೆ ನೀಡಿದೆ. ಅದಕ್ಕೆ ಹುಬ್ಬಳ್ಳಿ ಧಾರವಾಡ ಕೂಡ ಹೊರತಾಗಿಲ್ಲ, ಇಲ್ಲೂ ಕೂಡ ಪ್ರತಿಭಟನೆಗಳು ABVP ಇಂದ ನಡೀತವೆ. ವಿಜಯ್, ಥ್ಯಾಂಕ್ ಯು ಪ್ರಕಾಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.